ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಮದುವೆ ವಿಡಿಯೋ ಏನದ ಈಗ ಕಂಟಿನ್ಯೂ ಮಾಡೋಣ ಅಂತ. ನಿಮಗೂ ಎಲ್ಲ ಇಂಟ್ರೆಸ್ಟ್ ಅದ ಅಂದ್ಕೊಂಡು ನಾನು ಹಿಂಗಾಗಿ ಮತ್ತೆ ಅದನ್ನೇನದ ಮುಂದುವರೆಸ್ಲಿಕ್ಕತ್ತೀನಿ ಮದುವೆ ವಿಡಿಯೋನ. ಈಗೇನದ ನಾವು ಮದುವೆ ಅಕ್ಕಿ ಕಾಳು ಅಂದರೆ ಮಂಗಳಸೂತ್ರ ಕಟ್ಟಿದ ಮೇಲೆ ಫರಾಳ ಮಾಡೋದು ನೋಡ್ಕೊಂಬಂದಿದ್ವಿ ಮದುಮಕ್ಕಳು ಅವ್ರ ತಂದೆ ತಾಯಿ ಎಲ್ಲರೂ. ಈಗ ಮುಂದಿನ ಕಾರ್ಯಕ್ರಮ ಏನವ ರಿಸೆಪ್ಷನ್ ಅದ, ಆಮೇಲೆ ಏನದ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಅದ, ಅಂದ್ರೆ ಕೂಸೊಪ್ಸೋ ಕಾರ್ಯಕ್ರಮ ಅದ, ಆಮೇಲೆ ಅರುಂಧತಿ ಬಾಗಣ ಕೊಡೋದು, ಅರುಂಧತಿ ನಕ್ಷತ್ರ ತೋರಿಸೋದು, ಸಿಂಧೂಪ, ಸಪ್ತಪದಿ ಇವೆಲ್ಲ ಕಾರ್ಯಕ್ರಮ ಏನದ ಈ ವಿಡಿಯೋದಾಗ ನೋಡ್ಬೋದು. ಇಲ್ಲೇ ಏನದ ಮ್ಯೂಸಿಕಲ್ ಪಾರ್ಟಿ ಕರೆಸಿದ್ರು. ಭಾಳ ಚಂದ ಹಾಡು ಹಾಡಿದ್ರು ಅವರೆಲ್ಲ, ಹಳೆ ಹಾಡು ಮತ್ತು ಅಗದಿ ಸಂದರ್ಭಕ್ಕೆ ತಕ್ಕಂಗೆ ಹಾಡು ಹಾಡಿದರು. ಇಲ್ಲೇನದ ಲಾಜಾ ಹೋಮ್ ಚಲೋ ಆಗಿದೆ. ಮತ್ತು ಈ ಕಡೆ ನೋಡ್ರಿ ಹುಡುಗರು ಏನದ ಇದು ಎಲ್ಲರ ಮದುವೆ ಒಳಗೂ ಇದ್ದಿದ್ದೇ ಇರ್ತಂದ್ರೆ ಜೀರಿಗೆ ಗಂಟು ಕದಿಯೋದು. ಹೆಣ್ಬಿಗರು ಅದನ್ನು ಜೀರಿಗೆ ಗಂಟು ತೊಗೊಂಡಿರ್ತಾರೆ, ಹುಡುಗ ಹುಡುಗಿ ಹತ್ರ ಇದ್ದಂಥ ಜೀರಿಗೆ ಗಂಟು. ಮತ್ತು ಅವ್ರು ದುಡ್ಡು ಕೇಳಿದಷ್ಟು ಕೊಡೋವರೆಗೂ ಆ ಜೀರಿಗೆ ಗಂಟು ಕೊಡೋಂಗಿಲ್ಲ. ಆ ಕಾರ್ಯಕ್ರಮ ನಡೆದೋದಿಲ್ಲೇ. ಅವ್ರು ಕೊಡ್ರಿ ಅನ್ಲಿಕ್ಕತ್ತಾರ ಆಚಾರ್ಯರು. ಇವ್ರು ಏನದ ಡಿಮ್ಯಾಂಡ್ ಮಾಡ್ಲಿಕ್ಕತ್ತಾರ, ಇಷ್ಟು ಕೊಟ್ಟರು ಕೊಡ್ತೀವಿ ಅಂಥೇಳಿ. ಕೊನೆಗೆ ಹಂಗೂ ಹಿಂಗೂ ಮಾಡಿ ಕೊಟ್ಟರು ನೋಡ್ರಿ. ದುಡ್ಡು ಇಸ್ಕೊಂಡು ಆ ಜೀರಿಗೆ ಗಂಟಿನ ಕಾರ್ಯಕ್ರಮ ನಡೆದೋದಿಲ್ಲೇ. ಇಲ್ಲಿನದ ಹುಡುಗಿ ಅಣ್ಣನಿಂದ ಭತ್ತಾಳ ಹಾಕೋ ಕಾರ್ಯಕ್ರಮ ನಡೆದದೀಗ. ಇಲ್ಲಿ ಭತ್ತಾಳ ಹಾಕೋ ಕಾರ್ಯಕ್ರಮ ಮುಗಿದ್ಮೇಲೆ ಗಂಡಿನ ಕಡೆಯವರು ಕುಂಕುಮ ಹಚ್ಚಿ ಹುಡುಗೇನದ ಉಡುಗೊರೆ ಕೊಡ್ಲಿಕ್ಕತ್ತಾರ. ಇಲ್ಲೇನದ ಮುಂದೆ ಸಪ್ತಪದಿ ಕಾರ್ಯಕ್ರಮ ನಡೀತದೆ, ಅದನ್ನ ನೋಡೋಣ ಈಗ. ಒಂದೊಂದು ಹೆಜ್ಜೆಯಿಂದ ಒಂದೊಂದು ರೂಪವನ್ನು ತಾಳ್ಕೊಂಡು ಬರ್ತಾ ಇದ್ದಾರೆ. ಹೆಣ್ಣೊಂದು ಗಂಡ ಈಗೇನದ ಸಪ್ತಪದಿದೆಲ್ಲ ಕಾರ್ಯಕ್ರಮ ನೋಡಿದ್ರಲ್ಲ, ಇದು ಮುಗಿದ ಮೇಲಿಂದ ಅರುಂಧತಿ ನಕ್ಷತ್ರ ತೋರಿಸೋ ಕಾರ್ಯಕ್ರಮ ಇರ್ತದೆ. ಮತ್ತು ಇಲ್ಲಿ ಆಚಾರ್ಯ ಏನು ಮಾಡಿದ್ರೆ ಅಂದ್ರೆ ಅರುಂಧತಿ ನಕ್ಷತ್ರ ತೋರಿಸೋ ಮುಂದೆ ತಾಯಿಗೆ ಏನದ ಅರುಂಧತಿ ಬಾಗಣನ ಅಲ್ಲಿ ಹೊರಗಡೆನ ಅಂದ್ರೆ ನಕ್ಷತ್ರ ತೋರಿಸಿದ ಮೇಲೆ ಅಲ್ಲೇ ಹೊರಗಡೆನೆ ಕೊಡಿಸಿದ್ರು. ಆ ಕಾರ್ಯಕ್ರಮ ಈಗ ಮುಂದೆ ನೋಡ್ಕೊಂಬರೋಣಂತ. ಗೊತ್ತಿಲ್ಲ ಹೀಗೆ ಪ್ರಿಯಾಂಕಾಗ ಅಲ್ಲಿ ನಡುಬಿಡ್ರಿ. ಹಾಂ, ಈಗ ನೋಡ್ರಿ ಮಿಸಸ್ ಮಾದರಾಜ್ ಹೆಟ್ಟಕ್ಕರಲ್ಲ ಈಗ ಮಾದರಾಜ. ಹಾಂ, ಮಕ್ಕಳು ಹಾಂ
ಮಹಾಸನ ಈ ಸೆರಗ ಹಿಡಿತೀವಿ ಅಂದ್ರೆ ಸೆರಗಿನಲ್ಲಿ 5 ರೂಪದಿಂದ ಪತಿ ಇರ್ತಾ ಇದ್ದಾನೆ. ಪ್ರತಿಯೊಬ್ಬ ಸ್ತ್ರೀಯರು ಕೂಡ 5 ಮಂದಿ ಗಂಡಂದರು, 5 ನಮ್ಮ ವಾದರಾಜ, 4 ಮಂದಿ ಗಂಡಂದ್ರೆ ಪ್ರತಿಯೊಬ್ಬ ಸ್ತ್ರೀಗೆ ಇರ್ತಾರ. ಯಾರು ಅಗ್ನಿ ಮಧ್ಯದವ, ಚಂದ್ರ, ಪ್ರಜಾಪತಿ, ನಿವೃತ್ತಿ ತಿಳ್ಕೊಂಡು 4 ಮಂದಿ ಗಂಡಂದರು. ಹೆಣ್ಣು ಮಗು ಹುಟ್ಟಿದ ತಕ್ಷಣ ಮೊದಲನೇ ಗಂಡ ಯಾರು ಅಂದ್ರೆ ಚಂದ್ರ, ಎರಡನೇದವ ಅಥ ನೋಡ್ರಿ 3 ಸತಿ 1 ನೋಡಿ 1 2 3 ಅಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಯಾವ ರೀತಿಯಾಗಿ ಓಡಾಡ್ತದೋ ಅದೇ ಇದು ಪುರುಷ ಮತ್ತು ಪ್ರಕೃತಿ ಅಂತೇಳಿ. ಮ್ಯಾಲಿನ ಮರ ಪುರುಷ, ಕೆಳಗಿನ ಮರ ಪ್ರಕೃತಿ. ಪುರುಷ ಪ್ರಕೃತಿ ಸೇರಿದಾಗಲೇ ಒಂದು ಪ್ರಜೋತ್ಪತ್ತಿ ಆಗ್ತಾ ಇದೆ. ಸೊ ಆ ಪ್ರಜೋತ್ಪತ್ತಿ ಆಗಬೇಕಾದ್ರೆ ಅದಕ್ಕೆ ವಿಶಿಷ್ಟವಾಗಿರ್ತದ ಭೋಗ ಪದಾರ್ಥ ಅದರಾಗಿರಬೇಕು. 2 ತಿಂಗಳು ಉಪವಾಸ ಕೆಡವೆ ಮಕ್ಕಳ ಹಡಿ ಅಂತ ಹೇಳಿ ಮಕ್ಕಳಿ, ಅದಕ್ಕೆ ಆ ಭೋಗ ಪದಾರ್ಥಗಳು ಇರಬೇಕು. ರೈಟ್ ಮತ್ತೆ ಇದು ಏನು ಕರೆಕ್ಟ್ ಹಾಕಿರಿ ಇನ್ನೊಂದು ಮರದ ಭಾಗನ ಒಳವರು ಹಾಕಬಾರ್ದು, ನೀವು ಹಾಕಿರಬೇಕು. ಆಮೇಲೆ ಅಕ್ಕಿ ನೋಡ್ಬೇಕು. ಇದ್ರಾಗ ಈಗ ಇಡ್ತೀನಿ ಇಟ್ಟಿರಂಗಿಲ್ಲ, ದಕ್ಷಿಣನೇ ಇಟ್ಟಿರಂಗಿಲ್ಲ. ಸೊ ಅದಕ್ಕೆ ಅದನ್ನ ಹೇಳ್ರಿ ಅಂತ ಅಕ್ಕಿ ಹೇಳ್ಬೋದು. ಸೊ ಅದಕ್ಕಾಗಿ ಅಕ್ಕಿ ನೋಡುವ ಪದ್ಧತಿ. ಓಕೆ ಹೇಳಿ. ಇಲ್ಲೇನದ ಮ್ಯೂಸಿಕಲ್ ಪಾರ್ಟಿಯವರು ಹಾಡ್ಲಿಕತ್ತಾರ. ಮತ್ತು ಈಗೇನದ ಸಿಂಧು ಕಾರ್ಯಕ್ರಮ ನೋಡ್ಕೊಂಬರೋಣ ಅಂತ. ಚಂದರಸ, ನನ್ನ ಮುತ್ತಿನ ರಸ, ನನ್ನ ಪ್ರಾಣದ ರಸ, ನನ್ನ ಗುಲಾಬಿ ಹೂವೇ, ಜಿಲೇಬಿಯೇ, ನೀ ಹೇಳ್ದಂಗೆ ನಾನು ಆ ಉಪ್ಪಿನ ಆನೆ ಮೇಲೆ ಕುಳಿತುಕೊಂಡು ಹಾಗೂ ನಿನ್ನ ಅಕ್ಕಿಯ ಆನೆ ಮೇಲೆ ಕುಳಿತುಕೊಂಡು ಮಧುಚಂದ್ರಕ್ಕೆ ಹೇಳು, ಮಧುಚಂದ್ರಕ್ಕೆ ಎಲ್ಲಿ ಹೋಗಂಗಿಲ್ಲ, ಉದ್ಯೋಗತೆ ಎಲ್ಲಿ ಹೋಗಂಗಿಲ್ಲ. ಇತ್ತಾಗ ಕೆಳಗೆ ಕೇರಳಕ್ಕೆ ಹೋಗ್ಬೇಕು. ಕೇರಳ ಅನ್ನೋ ಆಗಬೇಕು. ಆ ವೇಳಕ್ಕೆ ಏನಾಗ್ಬಿಡ್ತು ಪಾಪ, ನಮ್ಮ ಇವರಿಬ್ಬರು ಕುಳಿತು ಬಂದಿಲ್ಲ. ಇಬ್ಬರು ಕೂತು ಹೊಂಟರು ಬೆಳಗಾವಿ ಬಳಿ. ಎಂಥ ಮಳಿ ಅಂದರೆ ಅಪೂರ್ವವಾದಂಥ ಮಳೆ. ಉಪ್ಪಿನ ಆನೆ ಮೇಲೆ ಕುಳಿತು ಇವರು ಮಧುಚಂದ್ರಕ್ಕೆ ಹೊಂಟಾರೆ. ಭಯಂಕರ ಮಳೆ ಬಂತು. ಆ ಉಪ್ಪಿನ ಆನೆ ಕರಗಿತು ಹೋಯಿತು. ನಡುವ ಕಾರು ಇಲ್ಲ, ರಿಕ್ಷಾ ಇಲ್ಲ, ಊಬರ್ ಇಲ್ಲ, ಓಲಾನು ಇಲ್ಲ, ಅಲ್ಲೇ ನಿಂತುಬಿಟ್ರು. ಆಗ ನಾವು ವಾದರಾಜ ಹೇಳಿದ, ನೀ ಅವಾಗಿ ಹೇಳು ಮತ್ತೆ ಹೇ ಪ್ರಿಯಾಂಕಾ, ನೀನು ಹೇಳಿದ ಹಂಗೆ ನಿನ್ನ ಆನೆ ಉಪ್ಪಿನ ಆನೆ, ಕರಗುವ ಆನೆ. ನನ್ನ ಆನೆ ಗಟ್ಟಿ ಆನೆ, ಕರಗದ ಆನೆ. ಅದಕ್ಕೆ ಅಕ್ಕಿ ಆನೆ ಮೇಲೆ ಕುಳಿತುಕೊಂಡು ಬೇಕಾದ್ರೆ ಹೋಗ್ರಿ ನೀವು. ಎಲ್ಲಿಯೂ ಕೂಡ ಕರಗಿರುವಂತಹ ಕೇರಳ ಹೋಗ್ರಿ, ಕರ್ನಾಟಕದಲ್ಲಿ ಹೋಗ್ರಿ, ಎಲ್ಲಿ ಹೋಗ್ರಿ, ಹೋದರೂ ಕೂಡ ಆನೆ ಕರಗಬಂದ ಆನೆ ಮೇಲೆ ನಿಮ್ಮ ಜೀವನವೆಂಬ ಪ್ರಯಾಣವನ್ನು ಅತ್ಯಂತ ಉತ್ತಮ ರೀತಿಯಿಂದ ನೀವು ಮಾಡತಕ್ಕಂಥವರಾಗಲಿ ಮಾಡಿಕೊಂಡು ಹೇಗಂತ ಅಕ್ಕಿ ಆಗಿದೆ ನೀವು ಹೋಗಿ ಅಕ್ಕಿ ಆನೆ ಜೈ ಆನೆಗಳು ಅದು ಶ್ರೀಮಂತ ಶ್ರೀ ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ, ಹೋಗಿ ಬಾರೆ ಸಾಗಿ ಬಾರೆ ನಾಗವೇಣಿ. ಆಗೆ ಮುತ್ತೈದಾಗು ಬೇಗ, ಆಗೆ ಸಾವಿತ್ರಿ ನೀ, ಆಗೆ ಸಾವಿತ್ರಿ. ಉಂಡ ತಾಟು ಕಂಡರೆ ಕಳವಳಿಕೆಯಾಗುವುದೇ, ಕಳಿಸಲಾರೆ ಬಿಡಲಾರೆ ನಾ
ಹಳಹಳಿಯಾಗುವುದೇ ಮನಕ್ಕೆ ಹಳಹಳಿಯಾಗುವುದೇ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಮನೆಗೆ ಹೋಗಲಾರವು ಕಾಲು ಭಣ ಭಣ ಆಗುವುದೇ ಹನುಮದೇವರ ನೆನೆದು ನೆನೆದು ಹತ್ತು ರಥವನ್ನು ಮಗಳೇ ಹತ್ತು ರಥವನ್ನು ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ. ಇಲ್ಲಿ ನೋಡ್ರಿ ಸಸ್ಸಿನವರು ಮನೆ ತುಂಬಿಸ್ಕೊಳ್ಕತ್ತಾರ ಮತ್ತು ಇಲ್ಲಿ ರೂಮ್ ಭಾಳ ಸಣ್ಣ ಅಂದ್ರೆ ಜನ ಜಾಸ್ತಿ ಇರೋದ್ರಿಂದ ರೂಮ್ ಸಣ್ಣದಾತು. ಹಿಂಗಾಗಿ ಆ ಕಾರ್ಯಕ್ರಮ ಏನಲ್ಲದ ಇಲ್ಲಿ ಸ್ಟೇಜ್ ಮೇಲೆ ಹೊರಗೆ ಮಾಡ್ಲಿಕ್ಕತ್ತಾರ ನೋಡ್ರಿ. ಇವೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಈಗ ಮದುಮಕ್ಕಳೇನದ ರೆಡಿ ಆಗ್ಲಿಕ್ಕೆ ಹೋಗ್ತಾರೆ ನೋಡ್ರಿ. ಜನರೆಲ್ಲ ಬಂದಾರ, ಫುಲ್ ಆಗ್ಯದೆಲ್ಲ. ಈಗ ಇವ್ರು ರೆಡಿಯಾಗಿ ಬಂದಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಗ್ತದೆ. ಮದುಮಕ್ಳು ಏನದ ರೆಡಿಯಾಗಿ ಸ್ಟೇಜ್ ಮೇಲೆ ಬಂದಮೇಲೆ ಎಲ್ಲರೂ ಏನದ ವಿಶ್ ಮಾಡಿ ಫೋಟೋ ತೆಗಿಸ್ಕೊಳ್ಕತ್ತಾರೆ ನೋಡ್ರಿ. ಮತ್ತು ಅದು ಆದಮೇಲೆ ಊಟದ ತಯಾರಿ ಆಗಿರ್ತದೆ. ಊಟಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಮಾಡಿದರು. ಏನು ಮಾಡಿದ್ರು ಅಂದರೆ ಪರೋಟ, ಪೂರಿ, ಆಮೇಲೆ ಗುಲಾಬ್ ಜಾಮೂನು, ಬರ್ಫಿ, ಉಪ್ಪಿನಕಾಯಿ, ಚಟ್ನಿ, ಕೋಸಂಬರಿ, ಜೀರಾ ರೈಸು, ಗ್ರೇವಿ ಮಾಡಿದರು. ಆಮೇಲೆ ಕರ್ಡ್ ಅಂದರೆ ಮೊಸರನ್ನ ಇತ್ತು, ಮಜ್ಜಿಗೆ ಕುಡಿಲಿಕ್ಕೆ, ಎಲ್ಲನೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಈ ಎಲ್ಲ ಕಾರ್ಯಕ್ರಮ ನೋಡಿದ್ರಲ್ಲ, ಇದು ಮದುವೆದು ಎಲ್ಲ ಕಾರ್ಯಕ್ರಮ ಆಯ್ತು. ಇನ್ನು ಮುಂದೆ ಒಂದು ಕಾರ್ಯಕ್ರಮ ಬಾಕಿ ಅದ ನೋಡ್ರಿ. ಏನಂದರೆ ನಮ್ಮ ನಾದ್ನಿಯವ್ರಿಗೆ ನೇಮ ಬಿಡಿಸ್ತಾರೆ. ಅಂದರೆ ಬೀಗಿತ್ತಿಗೆ ಅವ್ರದ್ದು ಚೊಚ್ಚಲು ಗಂಡಸ ಮಗ ಇರೋದ್ರಿಂದ ಅದು ನೇಮ ಬಿಡಿಸೋ ಕಾರ್ಯಕ್ರಮ ಅದ. ಅದು ಒಂದೇ ಕಾರ್ಯಕ್ರಮ ಏನದ. ಇನ್ನೊಂದು ಮುಂದಿನ ವಿಡಿಯೋ ನೋಡೋಣ ಅಂತ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡಿನಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.